ಎಸ್ ಚಂದ್ರಕಲಾ, ಇದು ರೆಬೆಲ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸತ್ಯ. ಕೊನೆಗೂ ಕೂಡ ಮ್ಯಾಜಿಕ್ ಅಜ್ಜಿ ಸುಜಾತ ಸತ್ಯ ಒಪ್ಪಿಕೊಂಡಿದ್ದಾರೆ. ತಾನು ತನ್ನ ಸತ್ಯಾಂಶವನ್ನ ಕೊನೆಗೂ ಕೂಡ ಮ್ಯಾಜಿಕ್ ಅಜ್ಜಿ ಒಪ್ಪಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ, ಸತ್ಯ ಒಪ್ಪಿಕೊಂಡಿದ್ದಾರೆ ಮ್ಯಾಜಿಕ್ ಅಜ್ಜಿ. ಅಜ್ಜಿ ಅನನ್ಯ ಭಟ್ಟು ಇಲ್ಲ, ಯಾವ ಭಟ್ಟು ಇಲ್ಲ, ಇಟ್ಬಿಟ್ರಲ್ಲ ಎಲ್ರಿಗೂ ಭಟ್ಟು ಪಂಗನಾಮ. ಮ್ಯಾಜಿಕ್ ಅಜ್ಜಿ ಹಾಕಿದ್ದು ಪಂಗನಾಮ ಚಂದ್ರಕಲಾ. ನಾವು ನೀವೆಲ್ಲ ನಂಬಿದ್ದು ಮ್ಯಾಜಿಕ್ ಅಜ್ಜಿ ಹೇಳಿದಲ್ಲ ಸುಳ್ಳು ಸುಳ್ಳು ಸುಳ್ಳು. ಧರ್ಮಸ್ಥಳ ಅನನ್ಯ ಭಟ್ ಸ್ಟೋರಿಗೆ ಸಿಕ್ಕಂತ ಬಿಗ್ ಟ್ವಿಸ್ಟ್ ಇದು. ನಿಮ್ಮ ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದೆಲ್ಲ ಸುಳ್ಳು, ಕಟ್ಟುಕತೆ, ಸತ್ಯ ಒಪ್ಪಿಕೊಂಡಿದ್ದಾರೆ ಮ್ಯಾಜಿಕ್ ಅಜ್ಜಿ. ಮರ್ಯಾದೆ ಬೇರೆ ಕೊಡ್ಬೇಕಾ? ಎಸ್, ಅನನ್ಯ ಭಟ್ ಇಲ್ವೇ ಇಲ್ಲ, ಯಾವ ಭಟ್ ಕೂಡ ಇಲ್ಲ, ಎಲ್ರಿಗೂ ಕೂಡ ಪಂಗನಾಮವನ್ನ ಹಾಕಿದ್ದಾರೆ ಮ್ಯಾಜಿಕ್ ಅಜ್ಜಿ. ಎಸ್, ಇದು ನಿಜಕ್ಕೂ ಕೂಡ ದಿ ರಿಯಲ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮ್ಯಾಜಿಕ್ ಅಜ್ಜಿ ಹೇಳಿದ್ದೆಲ್ಲ ಸುಳ್ಳು. ಧರ್ಮಸ್ಥಳ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿಮ್ಮ ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಬಿಡುಗಡೆ ಮಾಡ್ತಿದೀವಿ ನೋಡಿ. ಎಸ್, ನಿಜಕ್ಕೂ ಕೂಡ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಇವಜ್ಜಿ ಹೇಳ್ತಾ ಇರೋದೇ ನಿಜಾನ ಸುಳ್ಳ ಅಂತ ತಾಳೆ ಹಾಕುವಂತ ಪರಿಸ್ಥಿತಿ ಉಲ್ಬಣ ಆಗಿತ್ತು. ಯಾಕಂತಂದ್ರೆ ಒಂದು ಮಾಧ್ಯಮದಲ್ಲಿ ಒಂದು ಸ್ಟೋರಿ, ಇನ್ನೊಂದು ಮಾಧ್ಯಮದಲ್ಲಿ ಇನ್ನೊಂದು ಸ್ಟೋರಿ. ಮತ್ತೆ ಈಗ ನೋಡಿ, ನಾವು ಅಲ್ಲಲ್ಲ ಹೇಗೆ ಈಗ ಸುಳ್ಳನ್ನ ಎಷ್ಟು ದಿನ ಅಂತ ನಾವು ಮುಂದುವರ್ಸ್ಕೊಂಡು ಹೋಗಕ್ಕಾಗುತ್ತೆ? ಒಂದಲ್ಲ ಒಂದು ದಿನ ಅದಕ್ಕೆ ಅಂತ್ಯ ಆಡ್ಲೇಬೇಕು. ಅತಿ ಶೀಘ್ರದಲ್ಲೇ ಇವತ್ತು ಸುಜಾತ ಭಟ್ ಅವರು ಏನೋ ಫುಲ್ ಸ್ಟಾಪ್ ಅನ್ನ ಇಟ್ಟೇ ಬಿಟ್ರು. ಇದು ಮೀಡಿಯಾದವರು ಕೇಳುವಂತಹ ಪ್ರಶ್ನೆಗೆ ತಬ್ಬಿಬ್ಬಾಗೋಗ್ಬಿಟ್ರು. ಅವ್ರೊಂದ್ ಪ್ರಶ್ನೆ, ಗಬ್ಬಿಬ್ಬೋ ಅದು ಬಿಟ್ಟಾಕಿ ಚಂದ್ರಕಲಾ. ಈ ಮ್ಯಾಜಿಕ್ ಅಜ್ಜಿ ಸತ್ಯ ಒಪ್ಕೊಂಡಾಯ್ತು. ನಿಜ. ಪ್ಲೇ ಮಾಡ್ರಿ, ಅದನ್ನ ಆಮೇಲೆ ಮಾತಾಡೋಣ. ಪ್ಲೇ ಮಾಡ್ರಿ, ಫಸ್ಟ್ ಪ್ಲೇ ಮಾಡಿ, ಒಂದು 10 ಸೆಕೆಂಡ್ ಪ್ಲೇ ಮಾಡಿ, ಆಮೇಲೆ ಇನ್ನೊಂದು ಬ್ರೇಕಿಂಗ್ ತಗೊಳ್ಳೋಣ. ಇನ್ನೂ ತಗೊಂಡಿಲ್ವಾ? ನೋಡಿ, ಈಗ ನಾವ್ ಅನ್ಕೊಳ್ತಾ ಇದ್ವಿ ಧರ್ಮಸ್ಥಳದಲ್ಲಿ, ಅದ್ರಲ್ಲೂ ಮುಖ್ಯವಾಗಿ ಯಾವತ್ತು ಸುಜಾತ ಭಟ್ ಅವರು ಬಂದ್ಬಿಟ್ರು, ಎಲ್ರ ಕಣ್ಣಲ್ಲೂ ಒಂದು ರೀತಿ ಕಣ್ಣೀರ ಧಾರೆ ಸುರಿಯಕ್ ಸ್ಟಾರ್ಟ್ ಆಗೋಯ್ತು. ನನ್ನ ಮಗಳನ್ನ ಕಳ್ಕೊಂಡ್ಬಿಟ್ಟೆ, ಅನನ್ಯ ಭಟ್ನನ್ನ ಕಳ್ಕೊಂಡ್ಬಿಟ್ಟೆ, ದಯವಿಟ್ಟು ನಂಗೆ ಅಸ್ಥಿ ಪಂಜರನಾದ್ರೂ. ಏನ್ ನಾಟಕ ಅವ್ವ ತಾಯಿ, ನಮಸ್ಕಾರ ಕಣವ. ನಮ್ಗೆಲ್ರಿಗೂ ಗೊತ್ತಿತ್ತು. ಎಸ್, ಪ್ಲೇ ಮಾಡಿ ಅಮ್ಮ. ನಾನು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳು? ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ, ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿದ್ದೆ ನಾನು. ನಿಮಗೆ ಆಸ್ತಿ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ರು, ನೀವು ಹೇಳಿದ್ರಿ. ಹೌದು. ಎಷ್ಟು ನಿಮಗೆ ಡಿಮ್ಯಾಂಡ್ ಮಾಡಿದ್ರು? ದುಡ್ಡಿಗೋಸ್ಕರನ ನಿಮ್ಮ ಆಸ್ತಿ ಬರಲಿ ಅಂತನಾ? ನನಗೆ ದುಡ್ಡಿಗೋಸ್ಕರ ಯಾರು ಡಿಮ್ಯಾಂಡ್ ಮಾಡಿಲ್ಲ, ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮ್ಯಾಂಡು ಮಾಡಲೂ ಇಲ್ಲ. ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ, ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನೋ ಹಾಕ್ಬೇಕು. ಎಸ್, ಗಮನಿಸ್ತಾ ಇದ್ದೀರಾ, ನೋಡಿದ್ರಾ? ಒಪ್ಕೊಂಡ್ಬಿಟ್ರು ಚಂದ್ರಕಲಾ. ಇಲ್ಲ, ಸುಳ್ಳು, ಯಾರದ್ದೋ ಮಾತನ್ನ ಕೇಳಿ ಅಂತ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನೊಂದು ಬ್ರೇಕಿಂಗ್ ಹಾಕ್ರಿ. ಇವತ್ತು ಮ್ಯಾಜಿಕ್ ಅಜ್ಜಿ ಹಿಂಗೆಲ್ಲ ಮಾಡ್ಬಿಟ್ಟು ಇಡೀ ರಾಜ್ಯನೇ ನಕರ ಮಾಡಿ ಬಕರ ಮಾಡ್ಬಿಟ್ರಲ್ಲ. ಸುಜಾತ ಭಟ್ ಇಟ್ಲು ಎಲ್ರಿಗೂ ಬೊಟ್ಟು. ಸುಜಾತ ಭಟ್ ಇಟ್ಟಿದ್ದು ಮ್ಯಾಜಿಕ್ ಅಜ್ಜಿಯ ಕಟ್ಟುಕತೆ ಬಟಾ ಬಯಲು. ಈಗ ಮ್ಯಾಜಿಕ್ ಅಜ್ಜಿ ಸತ್ಯ ಒಪ್ಪಿಕೊಂಡಳು. ಮ್ಯಾಜಿಕ್ ಅಜ್ಜಿ ಭಾವುಕರಾಗಿ ಸತ್ಯ ಒಪ್ಕೊಂಡಿದ್ದು ಅಂತ ಮ್ಯಾಜಿಕ್ ಅಜ್ಜಿ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಮಗಳ ಬಗ್ಗೆ ಹೇಳ್ಬೇಕಾದ್ರೆ ಅನನ್ಯ ಭಟ್ ನನ್ನ ಮಗಳಲ್ಲ, ನನ್ನ ಮಗಳೇ ಇಲ್ಲ. ಕೆಲವು ವ್ಯಕ್ತಿಗಳು ನನಗೆ ಸುಳ್ಳು ಹೇಳಿದ್ರು. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟು ಈಗ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಮ್ಯಾಜಿಕ್ ಅಜ್ಜಿ. ಅಯ್ಯಯ್ಯೋ, ಎಲ್ಲ ನಂಬ್ಕೊಂಡ್ರಲ್ಲಪ್ಪ, ಪೇಮೆಂಟ್ ಗಿರಾಕಿಗಳು ಅಂದ್ರಲ್ಲಪ್ಪ. ಸುಜಾತ ಭಟ್ ಇಟ್ಟಿದ್ದು ಎಲ್ರಿಗೂ ಬೊಟ್ಟು. ಸತ್ಯ ಗುಟ್ಟು ರಟ್ಟು, ಸತ್ಯ ರಟ್ಟು ಗುಟ್ಟು ರಟ್ಟು. ಸುಜಾತ ಭಟ್ಟು ಇಟ್ಟಿದ್ದು ಬೊಟ್ಟು. ಇದು ತಗೋ, ಇಲ್ಲಿ ಇದ್ರಲ್ಲಿ ಹೇಳಬೇಕು ಚಂದ. ನೋಡಿ ಇಲ್ಲಿ
ಸತ್ಯ ಹೇಳ್ತಾ ಇದೀವಿ. ಇದು ಚಂದ್ರಕಲಾ ರೆಬೆಲ್ ಟಿವಿ ಎಕ್ಸ್ಕ್ಲೂಸಿವ್. ಸುಜಾತ ಬಟ್ಟು ಇಟ್ಲು ಬೊಟ್ಟು ಹೌದು. ಗುಟ್ಟು ರಟ್ಟು. ನಿಜ. ನಾವೆಲ್ಲ ನಮ್ದವರೆಲ್ಲ ಎಂತ ನನ್ ಮಕ್ಕಳು, ನೀವೆಲ್ಲ ನಮ್ದವರೆಲ್ಲ ಹೆಬ್ಬೆಟ್ಟು ಅನ್ಸ್ತೀವಿ. ಹೆಬ್ಬೆಟ್ಟು ಅಲ್ವಾ? ಹೌದು. ಎಲ್ಲರೂ ಇಡೀ ಕರ್ನಾಟಕದ ರಾಜ್ಯದ ಜನತೆಯನ್ನ ಅರ್ಧಕ್ಕರ್ಧ ಹೆಬ್ಬೆಟ್ಟು ಮಾಡ್ಬಿಟ್ಟಲ್ವಾ ಸುಜಾತ ಬಟ್ಟು. ಎಷ್ಟು ಧೈರ್ಯ ನೋಡಿ. ಅದು ಪಕ್ಕಕ್ಕೆ ಬೊಟ್ಟು ಎಡಿಟ್ ಮಾಡಿಟ್ಟಿದ್ದು ಯಾರಿಗೆ? ವಾಸಂತಿ ಫೋಟೋಗೆ ಬೊಟ್ಟು ಮಾಡಿ ತೋರಿಸಿ, ಬೊಟ್ಟ ಎಡಿಟ್ ಮಾಡಿಬಿಟ್ಟು ಮ್ಯಾಜಿಕ್ ಅಜ್ಜಿ ಕತೆ ಕೇಳ್ಕೊಂಡು ಇಡೀ ರಾಜ್ಯದ ಜನತೆ ನಂಬ್ಕೊಂಡು ಈಗ ಸುಳ್ಳು ಹೇಳಿ ಇಂಥ ನಮ್ಮ ತಲೆ ಕೆಡಿಸ್ಬಿಟ್ರಲ್ಲಪ್ಪ ದೇವ್ರೆ. ಈ ವಯಸ್ಸಲ್ಲಿ ಬೇಕಾಗಿರ್ಲಿ. ಈ ವಯಸ್ಸಲ್ಲಿ ಬೇಕಾ ಇದೆಲ್ಲವಾ? ನೀವು ಆ ಕಾಲದಲ್ಲೇ ಲಿವಿಂಗ್ ಯಾವ ರಿಲೇಶನ್ಶಿಪ್ ಅದು? ಲಿವಿಂಗ್ ರಿಲೇಶನ್ಶಿಪ್. ನಮ್ಗೆ ಅದು ಹೇಳೋಕ್ಕೂ ಬರಲ್ಲ ಸರಿಯಾಗಿ. ಅದ್ರಲ್ಲಿ ಇದ್ದವರು ಏನೋ ಅದು ಮಾಮೂಲಿ ಮದುವೆ ಆಗೋದಿಲ್ಲ ಅಲ್ವೇ? ಬಿಫೋರ್ ಮ್ಯಾರೇಜ್. ಬಿಫೋರ್ ಮ್ಯಾರೇಜ್ ಒಟ್ಟಿಗೆ ಇರೋ ಆಗ್ಲೇ ಆ ಕಾಲದಲ್ಲಿ ಹಿಂಗಿರುವಾಗ ಇನ್ನು ಎಷ್ಟು ಕತೆ ಕಟ್ಟಲ್ಲ. ಆಗಿ ಅವರು ಮತ್ತೆ ಲಿವಿಂಗ್ ಅಲ್ಲಿ ಇದ್ದಿದ್ದು. ಮದುವೆ ಆಗಿ ಲಿವಿಂಗ್. ಅದೇಂಗದು ಮದುವೆ ಆಗಿ ಲಿವಿಂಗ್ ಅಲ್ಲಿ ಇರೋದು? ಆ ತರನೇ. ಮದುವೆ ಆದವ್ರ ಜೊತೆ ಇದ್ದಿದ್ದ ಬೇರೆಯವ್ರ ಜೊತೆ ಇದ್ದಿದ್ದ? ಇಲ್ಲ ಬೇರೆಯವ್ರ ಜೊತೆ ಇದ್ದಿದ್ದು. ಸುಳ್ಳು ಹೇಳಿದ್ರೆ ಎಂತೆಲ್ಲ ಚರ್ಚೆಗಳು ಶುರುವಾಗ್ತವೆ. ಒಬ್ರು ವ್ಯಕ್ತಿ ಸುಳ್ಳು ಹೇಳಿ ತಪ್ಪು ಮೋಸ ಮಾಡಿದ್ರು ಅಂದ್ರೆ ಈ ತರನು ಚರ್ಚೆ ಮಾಡಕ್ ಶುರು ಮಾಡ್ತೀವಿ ನಾವು. ಅಲ್ಲ ನಿಜ. ಇಲ್ಲಿವರೆಗೂ ನಮಗೆ ಕನಿಕರ ಇತ್ತು. ಅಯ್ಯೋ ತಾಯಿ ನಮ್ಮವ್ವ ಸುಜಾತ ಬಾಬಾ ಅಜ್ಜಿ ಏನ್ ಕೊಟ್ಟಜ್ಜಿ ಮಾಂಜ ನೀವು. ಎಲ್ಲರನ್ನೂ ಹಂಗೆ ಒಂದು ಕ್ಷಣ ಬಕ್ರ ಮಾಡಾಕ್ ಬಿಟ್ರಲ್ಲ. ಏನ್ ಮಾಡಕ್ ಹೊರಟಿದ್ರಜ್ಜಿ? ನೀವ್ ಏನ್ ಮಾಡಕ್ ಹೊರಟಿದ್ರಿ? ಏನ್ ಮಾಡಕ್ ಹೊರಟಿದ್ರಿ ನೀವು? ಚಂದ್ರಕಲಾ ಏನ್ ಮಾಡಕ್ ಹೊರಟಿತ್ತೀವಮ್ಮ? ಯಾರನ್ನ ನಂಬ್ಸಕ್ ಹೊರಟಿತ್ತು? ಕಟ್ಟು ಕತೆ ಹೇಳಿ ನೋಡ್ರಿ ಇಲ್ಲಿ ಸುಜಾತ ಭಟ್ಟು ಹೇಳಿದ್ದು ಕತೆ ಕಟ್ಟು. ಇಟ್ಟಿದ್ದು ಬೊಟ್ಟು, ನಾವೆಲ್ಲ ಹೆಬ್ಬೆಟ್ಟು, ಆ ಗುಟ್ಟು ಎಲ್ಲ ರಟ್ಟು, ಅದನ್ನ ನಮ್ದವ್ರೆಲ್ಲ ಹೆಬ್ಬೆಟ್ಟು. ನೀವೆಲ್ಲ ಅಂತ ನೀವ್ ಹೇಳ್ಕೊಳ್ಳಿ. ನಾನು ಅವತ್ತಿಂದ ಡೌಟು ಅಂತ ಹೇಳ್ತಾ ಇದ್ದೆ. ಆಕ್ಚುಲಿ ಪಾಪ ಅವ್ರ ಮುಖ ನೋಡಿದ್ರೆ ಹಂಗೆ ಇತ್ತು ದಿವಿತ. ನೋಡಿ ಎಷ್ಟು ಇನೋಸೆನ್ಸ್ ಇತ್ತು ಫೇಸ್ ಅಲ್ಲಿ. ಬಟ್ ನಮ್ಗೆ ಈ ರೀತಿ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ. ನೋಡಿ ಆದ್ರೆ ಅವ್ರ ಹಿಂದೆ ಎಂತೆಂತವ್ರು ಇದ್ದಾರೆ. ಬಲೆ ಅಜ್ಜಿ ಪೂರ್ತಿ ವಿಡಿಯೋ ಕೇಳಿಸ್ಕೊಂಡ್ಬಿಡೋಣ. ಅಲ್ಲ ಹೊಸ ವಿಡಿಯೋ ಬಂತ, ಬೇಗ ಕಳ್ಸ್ಕೊಂಡು ಪೂರ್ತಿ ವಿಡಿಯೋ ಹಾಕಿ. ಅದನ್ನ ಪೂರ್ತಿ ವಿಡಿಯೋ ಜನ ನೋಡ್ಕೊಂಡು ತಣ್ಣಗಾಗಿ ಮಲ್ಕೊಳ್ಳಿ. ನಂಬ್ಕೊಂಡು ಕುತ್ಕೊಂಡಿತ್ತಲ್ಲ ಮ್ಯಾಜಿಕ್ ಅಜ್ಜಿ. ನಾವು ನಾಳೆ ಹೇಳೋಣ ಪ್ರೂಫ್ ಸಮೇತ ಅನ್ಕೊಂಡಿದ್ದು. ಏನ್ ಮಾಡೋದು, ರಾತ್ರಿ ಅಜ್ಜಿ ಒಪ್ಕೊಂಡ್ಬಿಡ್ತು. ನಮಗೂ ಮನೆಗೆ ಹೋಗ್ಬೇಕು ಕಣಜ್ಜಿ, ನೀನು ಇವಾಗಲೇ ಇಷ್ಟು ಬೇಗ ಸತ್ಯ ನಾಳೆ ಬೆಳಗ್ಗೆ ಒಪ್ಕೊಂಡಿದ್ರೆ ಬಂದು ಲೈವ್ ಸ್ಟಾರ್ಟ್ ಮಾಡ್ತಿದ್ದೆ. ಮನಗೋಗೋ ಟೈಮಲ್ಲಿ ನ್ಯೂಸ್ ಮುಗಿಯೋ ಟೈಮಲ್ಲಿ ಸತ್ಯ ಒಪ್ಕೊಂಡ್ಬಿಟ್ಟಲ್ಲ ಅಜ್ಜಿ ನೀನು. ಇರ್ಲಿ ಬಿಡಿ, ಸತ್ಯ ಒಪ್ಕೊಂಡ್ರಲ್ಲ, ಸತ್ಯ ಆಚೆ ಬಂತಲ್ಲ, ಅದು ಒಂದ್ಸಲ ಪೂರ್ತಿ ವಿಡಿಯೋ ಮಹಾಜನಗಳೇ ನೋಡ್ಕೊಂಬಿಡಿ. ಎಸ್ ಅಮ್ಮ, ನಾನು ಡೈರೆಕ್ಟಾಗಿ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿದ್ದೆ ನಾನು. ನಿಮಗೆ ಆಸ್ತಿ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ರು, ನೀವು ಹೇಳಿದ್ರಿ. ಹೌದು. ಎಷ್ಟು ನಿಮಗೆ ಡಿಮ್ಯಾಂಡ್ ಮಾಡಿದ್ರು? ದುಡ್ಡಿಗೋಸ್ಕರನ ನಿಮ್ಮ ಆಸ್ತಿ ಬರಲಿ ಅಂತನ? ನನಗೆ ದುಡ್ಡಿಗೋಸ್ಕರ ಯಾರು ಡಿಮ್ಯಾಂಡ್ ಮಾಡಿಲ್ಲ. ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮ್ಯಾಂಡು ಮಾಡಲೂ ಇಲ್ಲ. ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ, ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ. ನನ್ನ ತಾತನ ಆಸ್ತಿ ಅದು, ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ. ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ತಗೊಳ್ಳೇಬೇಕಲ್ವಾ, ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ. ಅದು ಖಚಿತ. ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಭಟ್ ಅಂತ? ಫೇಕು. ಎಲ್ಲ ಫೇಕ್? ಹೌದು, ಅದೆಲ್ಲ ಫೇಕೆ. ಅದು ಫೇಕೆ, ಅದು ಗ್ಯಾರಂಟಿ, ಅದು ಫೇಕೆ. ಹಾಗಿದ್ರೆ ಎಷ್ಟು ಜನರ ಭಾವನೆ ಧರ್ಮಸ್ಥಳ ಅನ್ನೋದು, ಆ ಜನರ ಭಾವನೆಗಳ ಜೊತೆ ನೀವು ಆಟ ಆಡಿದ್ರಿ ಅಂತ ಅನಿಸ್ಲಿಲ್ವಾ? ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ. ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು ನನ್ನನ್ನು, ನನ್ನ ತಲೆಯನ್ನು ಇದು ಮಾಡಿ ಪ್ರವೋಕ್ ಮಾಡಿ. ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು, ಆಸ್ತಿ ಬೇಕಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ
ಅನನ್ಯ ಭಟ್ ಅನ್ನೋ ಹೆಸರನ್ನ ನೀವು ತಂದ್ರಿ. ಹೌದು, ಅದು ಸೈನ್ ತಗೊಳ್ಬೇಕಾಗಿತ್ತು. ಆಮೇಲೆ ದೇವರನ್ನ ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ. ಜೈನ ಸಂಪ್ರದಾಯಕ್ಕೆ ತಗೊಂಡು ಹೋಗಿ ಅಮ್ಮ, ನಾನು ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಅನನ್ಯ ಭಟ್ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಎಲ್ಲರೂ ಕೂಡ ಈಗಲ್ಲಿ ವೇಟ್ ಮಾಡ್ತಿದ್ದೀರಾ. ಅಲೆಲೆ ಅಜ್ಜಿ, ಏನ್ ನಿಮ್ಮ ಗೋಳು? ಮ್ಯಾಜಿಕ್ ಅಜ್ಜಿ ಕೊನೆಗೂ ಕೂಡ ಸತ್ಯವನ್ನ ಒಪ್ಕೊಂಡೇ ಬಿಟ್ರು. ಫೈನಲಿ ನಾನು ಆಸ್ತಿಗೋಸ್ಕರ ಸುಳ್ಳನ್ನ ಹೇಳಿದ್ದೀನಿ ಅನ್ನುವಂತ ಸತ್ಯವನ್ನ ಹೇಳಿದ್ದಾರೆ. ಅನನ್ಯ ಭಟ್ ಫೋಟೋ ರಿಲೀಸ್ ಮಾಡಿದ್ದು ಕೂಡ ಕಟ್ಟು ಕಥೆಯಂತೆ. ಸುಳ್ಳು ಹೇಳೋದಕ್ಕೆ ನನಗೆ ಒಪ್ಪಿಸಿದ್ರು, ನನ್ನನ್ನ ಪ್ರವೋಕ್ ಮಾಡಿದ್ರು, ನೀವು ಸುಳ್ಳನ್ನೇ ಹೇಳಬೇಕು ಅಂತ ನನ್ನ ತಲೆಗೆ ತುಂಬಿದ್ರು. ಜೈನ ಧರ್ಮಕ್ಕೆ ದೇವಸ್ಥಾನ ಹೋಗ್ತಾ ಇರೋದು ಬೇಸರ ಆಯ್ತು, ನನಗೆ ನನ್ನ ಆಸ್ತಿ ಬರ್ಬೇಕಾಗಿತ್ತು. ಮ್ಯಾಜಿಕ್ ಅಜ್ಜಿ ಕೊನೆಗೂ ಕೂಡ ಸತ್ಯವನ್ನ ಒಪ್ಕೊಂಡೇ ಬಿಟ್ರು. ನಾನು ಆಸ್ತಿಗೋಸ್ಕರ ಹೀಗೆಲ್ಲ ಮಾಡಿದ್ದೀನಿ ಅನ್ನುವಂತ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಈಗ ಜನರ ನೀತಿಯನ್ನ ಕೇಳಿಸಿದ್ದಾರೆ. ಸುಳ್ಳು ಹೇಳೋದಕ್ಕೆ ನನಗೆ ಒಪ್ಪಿಸಿದ್ರು, ಹಾಗಾದ್ರೆ ಯಾರಪ್ಪ ಪುಣ್ಯಾತ್ಮ? ಸುಳ್ಳು ಹೇಳೋದಕ್ಕೆ ಯಾರು ಹಾಗಾದ್ರೆ ಒಪ್ಪಿಸಿದ್ರು ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಈಗಾಗಲೇ ಸುಜಾತಾ ಭಟ್ ಕೊಟ್ಟಿರುವಂತದ್ದು. ನಿಜಕ್ಕೂ ಕೂಡ ಈ ರೀತಿನೂ ಮಾಡ್ತಾರಂತ ಯಾರೊಬ್ರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಯಾಕಂತಂದ್ರೆ ಸುಜಾತಾ ಭಟ್ ಕ್ಯಾಮ್ರಾ ಮುಂದೆ ಬಂದಂತಹ ಸಂದರ್ಭದಲ್ಲಿ ಆಕೆ ನಡ್ಕೊಂಡ್ ಬಂದಿದ್ದಾಗಿರ್ಬೋದು, ಆಕೆಯ ಮಾತುಗಳಾಗಿರ್ಬೋದು,